ಆಮೇಲೆ ಮಾತಾಡುವಂತೆ ಅಂತ ಮತ್ತೆ ಕರೆಯಕತ್ತಿ ನೀನು ಅತ್ತಿಯರ್ನ ಊಟ ಗೀಟ ಮಾಡಿ ಬರುವಂತೆ ಅಂತ ಬಾ. ಅಯ್ಯೋ ಅತ್ತಿ ಆತು ಊಟ ಮಾಡೋಣ ಬಿಡು, ಇಲ್ಲೇ ಇರ್ತೀನಲ್ಲಿ ಈಗ 2 ತಿಂಗಳು ಆರಾಮ ಊಟ ಮಾಡೋಣ ಅಂತ. ಆತು ಅದೇನು ಹೇಳು ಅಂದಂಗೆ ನಿನಗೂ ಬೇಕು ನಾದ್ನ ಇರ್ಬೇಕಲ್ಲ, ಆಕಿಗಿಲ್ಲ ನಮ್ಮ ಮನ್ಯಾಗ. ಆಕೆನ ಆಕಿ ನಮ್ದು ತಾಳಿ ಬಿತ್ತಲ್ಲ, ನಮ್ಮ ತಾಳಿ ಬಿದ್ದ ದಿನ ಆಕಿ ಪರೀಕ್ಷೆ ಇದ್ವಂತ. ಅವತ್ತ ಹೋದ್ಲಾಕಿ ಮದುವೆ ಮುಗಿಸ್ಕೊಂಡು, ಅವತ್ತು ಹೋದಾಕಿ ವಾಪಸ್ ಅಂತರೂ ಬಂದಿಲ್ಲ. ಇನ್ನು ಆಕೆ ಎಲ್ಲಿರ್ತಾಳೋ ಏನು ಗೊತ್ತಿಲ್ಲ. ನಾನು ಎಲ್ಲಿ ಕೇಳಕ್ಕೆ ಹೋಗ್ಲಿ, ನಾನು ಏನಾರು ಕೇಳಕ್ಕೆ ಹೋದ್ರೆ ಬಾ ಊಟ ಮಾಡು, ಹಾಂ ಬಾ ಅದು ಮಾಡು, ಹಾಂ ಇದು ಮಾಡಮ್ಮ, ಹಾಂ ಆಯ್ತಮ್ಮ ಕೂತ್ಕೊಂಬಿಡು, ಇಷ್ಟ ಹೇಳೋದವ್ರು. ಏನು ಪರ್ಸ್ನಲ್ಲು ಮಾತಾಡಲ್ಲ, ಏನೂ ಇಲ್ಲ. ಓ ನಾನು ಹೆಂಗಂದ್ರೆ ಸದ್ಯಕ್ಕೆ ಮನೆಯಾಗಿಲ್ಲ. ಇಲ್ಲತ್ತಿ ಇನ್ನು ಆಕೆ ಹೆಂಗದಳ ಏನೋ ಗೊತ್ತಿಲ್ಲ. ಇದಂತರೂ ಭಾರಿ ವಿಚಿತ್ರ. ಇವ್ರಂತರೂ ಏನು ಊಟ ಮಾಡ್ದ ಎದ್ದ ನಿಂತ ಏನು ಕೇಳಲ್ಲ, ಆದರೂ ಸಾಫ್ಟ್ ಸ್ಪೋಕನ್ನು. ಹಾಂ ಆಯಿತಾ, ಸರಿ ನಾ ಹೋಗಿ ಬರ್ತೀನಿ. ನನ್ನ ಜೊತೆ ಮಾತಾಡ್ಬೇಕಂದ್ರೂ ವಿಚಾರ ಮಾಡ್ತಾರೆ. ಅಮ್ಮ ಈಕೆ ಹತ್ರ ಮಾತಾಡ್ಲಾ ಅಂತ ಹೇಳಿ ಆ ಲೆವೆಲಿಗೆ ಅಮ್ಮನ ಮಗ. ಓಹೋ ಭಾರಿ ಕಷ್ಟ. ಹಂಗಂದ್ರೆ ಇವತ್ತಲ್ಲ ನಾಳೆ ನಿನ್ನ ಆದ್ನಿ ಮನೆಗೆ ಬರ್ತಾಳ ಅನ್ನು. ಹ್ಞೂ ಅತ್ತಿ ಬರ್ತಾಳ. ಅವತ್ತ ಇಲ್ಲಿ ಹೊಡಿಯಲ್ಲ ಎಷ್ಟೆಲ್ಲ ಮಾತಾಡಕತ್ತಿದ್ಲು. ಇನ್ನು ಊರಿಗೆ ಹೋದ್ಮ್ಯಾಗ ಏನಾಯ್ತೋ ಕತಿ. ಅದು ಬಿಡು, ಅದೇನೋ ನಕ್ಲೆಸ್ ಯಾರ ತಗೊಂಡಾರ ಅಂದಲ್ಲ, ಅದು ಸಿಕ್ತಲ್ಲ? ಹಾಂ ಅದ್ರದ್ದು ಹೇಳ್ತೀನಿ. ಈಕೆ ಹೋದ್ಲಾ, ಮಾವರು ಹೋದರು, ಇವರಿಬ್ಬರೂ ಹೋದರು. ನಮ್ಮತ್ತಿ ಅಂದ್ಲು ಇವತ್ತು ಬರಲ್ಲ, ಇವರಿಬ್ಬರು ಗಂಡು ಮಕ್ಕಳು ಹೋಗಿರೋರು, ನಾವು ಹೊರಗೆ ಹೋಗ್ಬರಣ ಅಂದರು. ನಾನೇನೋ ಮಾರ್ಕೆಟ್ಗೆ ಹೋಗ್ತಿರ್ಬೋದು ಬಿಡು ಅಂತಂದು ಹ್ಞೂ ಸರಿ ಹೋಗಣ್ರಿ ಅಂದೆ. ಅಲ್ಲಿ ಹೋದ್ರೆ ಮಾರ್ಕೆಟಿಗೆ ಏನು ಗೊತ್ತಾ, ಏನು ಮಾರ್ಕೆಟ್ಗೆ ಹೋಗ್ಲಿಲ್ಲ ನಾವು, ಯಾರ್ದೋ ಒಬ್ಬ ಮಾಟ ಮಂತ್ರ ಮಾಡ್ಸೋದು ಮನೆಗೆ ಕರ್ಕೊಂಡು ಹೋದ್ಲು. ಅಯ್ಯೋ ಅದ್ರದ್ದು ಹೆಣ ಎತ್ತಲಿ, ನಿನ್ನೂ ಕರ್ಕೊಂಡು ಹೋದ್ಲ, ತಾನೇ ಹೋಗಿ ಸಾಯ್ಬಾರ್ದ? ಹ್ಞೂ ಅಮ್ಮ, ನಾನು ಅದಕ್ಕೆ ಕೇಳಿದೆ, ನನ್ನನ್ನು ಯಾಕೆ ಕರ್ಕೊಂಡ್ಬಂದಿರಿ ಅಂತಂದು. ಮನೆ ನೀವು ಒಬ್ಬಕ್ಕೆ ಇದ್ದೇನು ಮಾಡ್ತಿದ್ದಿ, ಆಮೇಲೆ ಅದು ಈಗ ಬಂದಿದ್ದಿ ಅಂದ್ರಕ್ಕಿಗೆ ನನ್ನ ಮ್ಯಾಗ ನಂಬಿಕಿಲ್ಲ. ಮತ್ತು ನಾನು ಏನಾರು ಮನೆಗೆ ಏನಾರು ಕರ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ನನ್ನನ್ನು ಜೋಡ್ ಮಾಡ್ಕೊಂಡು ಅಲ್ಲಿ ಕರ್ಕೊಂಡು ಹೋದ್ಲು. ಅವನ ಮುಂದೆ ಕೈಕಾಲು ಬಿದ್ದು, ಸೋಮ್ಯಾರ ಹಂಗೆ ನೋಡ್ರಿ ಸೋಮ್ಯಾರ, ನನ್ನ ನಕ್ಲೆಸ್ ಕಳೆದ್ಬಿಟ್ಟೈತ್ರಿ ಸೋಮ್ಯಾರ, ನೀವು ಹಂಗೆ ಮಾಡ್ರಿ ಸೋಮ್ಯಾರ, ಹಿಂಗೆ ಮಾಡ್ರಿ ಸೋಮ್ಯಾರ ಅಂತಂದು ಕೈಕಾಲೆಲ್ಲ ಬಿದ್ದು ಅವನ ಮುಂದೆ ಹತ್ತು ಕರೆದು ಇದು ಯಾವುದದು ನಮಗೆ ಭಾಳ ಚಲೋ ತಗ್ಲಕ್ಕಂಡೈತಿ ಬಿಡ. ಯವ ಎಲ್ಲಿಂದ ಒಂದು ತಗ್ಲಕ್ಕಂತೇನ? ನನಗನ್ಸುತ್ತೆ ಮೊದಲಿಂದನೂ ಆ ಸ್ವಾಮಿ ಈಕಿದು ಎಲ್ಲ ಗೊತ್ತಾ. ಈಕಿ ಅವ್ರ ಗಂಡನ ಮನೆ ಕಡೆಗಿನ ಅನುಮಾನ ಪಡ್ತಾ ಅನ್ನೋದು. ಈಗ ಹೋಗಿ ಅವ್ನ ಮುಂದೆ ಕೂತ್ಕೊಳ್ಳೇನ ಒಂದಿಷ್ಟು ಅದು ಇದು ಮಾಡ್ದಂಗೆ ಮಾಡಿ ಪಂಚಾಂಗ ಏನೇನ ಬುಕ್ಕ ತೆಗೆದು ಹಿಂಗೆ ಒಳಿಸಿ ಹಾಕಿ ಒಂದಿಷ್ಟು ಕೌಡಿನ ಹಿಂಗೆ ಉಳ್ಳಿ ಹಾಕಿ ಏನೇನ ಮಾಡಿ ಹಾಂ ಹೌದಮ್ಮ ಹೌದು ಅವರ ತೊಗೊಂಡಾರ ನೋಡು ಅಂತಂದು ಹೇಳ್ಬಿಟ್ಟ. ಆಮೇಲೆ ಹೋದ್ಲ ನಿಮ್ಮತ್ತಿ ಅವರು ತೊಗೊಂಡಾರ ಮನೆಗೆ ಕೇಳಕ್ಕೆ ಏನು ಒಕ್ಕಳ. ಇವರು ನಮ್ಮ ಮಾವರಿಗೆ ಫೋನ್ ಮಾಡಿ ಬಾಯಿ ಬಂದಂಗೆ ಬೈದು, ನಿನ್ನ ಕಡೆ ಎಲ್ಲಾರ ಮಾಡ್ಯಾರ, ನಿಮ್ಮ ಅಣ್ಣ ನಿಂತಿನ ಮಾಡ್ಯಾರ, ಬ್ಯಾಡ ಅಂದೇನು ನೀ ಕೇಳ್ದೇನು ಅಂತಂದು ಹುಯ್ಯ ನಮ್ಮ ಮಾವರ ಜಗಳ ಮಾಡಿ ಆಮೇಲೆ ಕೇಳ್ಬಿಡು ಅಂತ ನಮ್ಮ ಮಾವರು ಹೇಳಿ ಹಿಂಗೆ ಮಾಡಿ ಅದು ಹೋಗ್ಲಿ ಬಿಡು ಅಂತಂದು ಅವ್ರಿಗೆ ಏನೋ ಕೆಟ್ಟದ್ದಾಗಂಗೆ ಪೂಜೆ ಮಾಡ್ತೀನಿ ನಾನು, ಒಂದು 8,000 ಕಳಿಸಮ್ಮ ಅಂತಂದಾತ ಸ್ವಾಮಿ. ಏನು ಬರೀ ಪೂಜೆ ಮಾಡೋಕ್ಕೆ 8,000? ಹ್ಞೂ ಬೇತಿ. ಆಮೇಲೆ ಇನ್ನೇನು ನೀ ಹೋಗವ, ನೀ ಹೋದ್ಮೇಲೆ ನಾವೆಲ್ಲ ಪೂಜೆ ಮಾಡಿಸ್ತೀವಿ ಕರೆಸಿ ಸ್ವಾಮಿಯವ್ರನ್ನ ಅಂತಂದ್ರು. ನಾ ಇಲ್ಲಿಗೆ ಬಂದೆ. ಅಲ್ಲಿ ಪೂಜೆ ಏನಾಗೈತೋ ಎಂತಾಗೈತೋ ಯಾರಿಗೆ ಗೊತ್ತು. ಅಯ್ಯೋ ಕರ್ಮದ ಹಾಗೆ ಇದನ್ನ ಹಿಂಗೆ ಬಿಟ್ರೆ ಆಗೋದಿಲ್ಲ ರಾಧ. ನಿಮ್ಮ ಮಾವಿಗೆ ಹೇಳಬೇಕು. ನಿಮ್ಮ ಮಲ್ಲೈ ಮಾವಿಗೆ ಹೇಳಿದ್ರೆ ನಿಮ್ಮ ಮಲ್ಲೈ ಮಾವ ಒಂದಿಟ್ಟು ಬಿಗಿ ಮಾಡ್ತಾನೆ, ಆಕೆ ಗಂಡಿಗೆ ಹೇಳ್ತಾನೆ ಇದೇನು ಅಸಹ್ಯ. ಹೌದ್ರಿ ಕರೀನ, ಇದೇನು ಅಸಹ್ಯ ಅಂತೆ ನಾನು. ಯಾಕ ಎಲ್ಲೂ ನೋಡಿಲ್ ಬಿಡಿ ಇಂಥ ಪರಿ ನೋಡೋಕೆ ಎಷ್ಟು ಸಂಭಾಯ್ತಿದ್ದಂಗೆ ಅದಾರ. ಅವತ್ತು ನೋಡಕ್ಕೆ ಬಂದಾಗ ನಾನು ಅದೇ ಅಂತೀನಿ. ನಾನು ಕರೆನ ಎಷ್ಟು ಹೆದ್ರಿಗಾತು ಗೊತ್ತಾನು. ನನಗೇನು ಹೆದ್ರಿಕಂದ್ರೆ ನಾ ಇದ್ದಾಗ ಎಲ್ಲಿ ಕರ್ಕೊಂಬಂದು ಪೂಜೆ ಮಾಡಿಸ್ತಾರೇನೋ ಅಂತ ಭಯ ನನಗೆ. ಹೊಟ್ಟೆ ರುಮ್ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ. ಹೋಗಿ ಬಿಡ ಅವನವನು ಹಾಳಾಗಿ ಹೋಗಲ್ರಕ್ಕ. ಬಾ ನೀ ಬಂದಿಲ್ಲವ ಹೆಂಗ ಒಟ್ಟು ದೇವ್ರ ದೊಡ್ಡತದನ ಬಾ. ಹ್ಞೂ ಅತ್ತಿ ಅಮ್ಮ ನಾನು ಅವನ್ ಕರ್ಕೊಂಡು ಅಲ್ಲೇ ಊರಿಗೆ ಹೋಗ್ಕಿಂಬೆ. ಯಾಕೆ ಲೇರಾದಿ? ಅದು ಸ್ವಲ್ಪ ಕೆಲಸ ಐತಲ್ಲಿ ನಂದು. ನಾನು ಅಲ್ಲೇ ಹಚ್ಚಿದ್ರಲ್ಲ ನನ್ನ ಸ್ಕೂಲಿಂದ ಏನೇನೋ ಬೇಕಾಗ್ಯವು, ಅಲ್ಲೇ ಇಟ್ಕೊಂಡು ಶಾಲಿಗೆ ಹೋಗಿ ಅವು ಏನೇನೋ ತೆಗೆಸ್ಕೋತೀನಿ. ಅದಕ್ಕೆ ಇವತ್ತೊಂದಿನ ಇದ್ದು ನಾಳೆ ಹೋಗ್ಬಿಡ್ತೀನಿ. ಇವತ್ತು ಬಂದಿದ್ದೀ, 1-2 ದಿನ ಇರ್ಬೇಕಿಲ್ಲ, ಆಮೇಲೆ ಹೋಗಿದ್ದೆಲ್ಲ. ಇರ್ಲಿ ಬಿಡ್ರಿ ಅತಿಯಮ್ಮ, ಆಕೆ ಏನೋ ಅದಾವಂತಲ್ಲಿ ಕೆಲಸ. ಮತ್ತು ಅವು ಈಗ ಗೊತ್ತಲ್ಲಿ ಮಗ, ಏನಾರ ಸರ್ಕಾರದ ಕೆಲಸ ಅಂದ್ರೆ ಲಗು ಮುಗಿಯೋದಿಲ್ಲ, ತಿಂಗಳಾಂಗಡ್ಲೆ ಹಿಡಿತಾವೆ. ಅಡ್ಡಾಡಕ್ಕೂ ಅನುಕೂಲ ಆಗತ್ತಾ. ಹೋಗ್ತೀವ್ರಿ ನಾವು. ಸರಿ ಆಯ್ತು, ನಿಮ್ಮ ಅಣ್ಣಾರಿಗೆ ಹೇಳುವಂತ್ರಂತ. ಬರ್ರಿ ಈಗ ಅಂಕರು ಊಟ ಮಾಡೋಣ ಬರ್ರಿ. ಆರ್ತಿದ್ದೀನಿ ಎಲ್ಲ ಅಡಿಗೆ. ನಡ್ರಿ ಬಾ ನಡ್ರಿ. ಮಾಮ್ ಅಯ್ಯ ಪ್ರಿಯಾ ಬಾ ಈ ಬಂದೇನೆ.
ಅಲ್ಲವ ಅಣ್ಣರನ್ನ ಕಳ್ಸಕ್ ಬರಲ್ಲ ನಮ್ಮ ಬಸ್ ಸ್ಟ್ಯಾಂಡಿಗೆ, ಅಲ್ಲಿಂದ ನಾ ಆಟೋ ಮಾಡ್ಕೊಂಡ್ ಬರ್ಬೇಕನೆ. ಅವ ಎಲ್ಲದನವ ದಂಡ ಪಿಂಡ ಪ್ರವೀಣ, ಕಳ್ಸಕ್ ಬರಲ್ಲ ಅವನ್ನ. ಏನಿನ್ನ ಅಲ್ಲ, ನೀ ಎಕ್ಕದಂ ಬರ್ತಿ ಅಂತ ನಮ್ಗೆ ಹೆಂಗ್ ಗೊತ್ತು? ಇಷ್ಟು ದಿನ ಆದ್ರೂ ಬಾಬಾ ಅಂದ್ರೂ ಬರ್ಲಿಲ್ಲ. ಅದೇನ ದೊಡ್ಡ ಸಾಧನೆ ಮಾಡ್ತೀನಿ ಅಂತಂದು ಹೋಗಿ ಕೂತಿದ್ದಿ, ಈಗ ಒಳ್ಳೆ ಮಾಡಕತ್ತಿ ಅಲ್ಲ. ಮತ್ತೆ ಬರತ್ಲಿಗೆನ ಮನ್ಯಾಗ ಇರ್ತೀನಿ ಬಾ. ಅದಕ್ಕೆ ಅವು ಯಾವ್ಯಾರ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಣ, ಅದಕ್ಕೊಂಚೂರು ಕೋಚಿಂಗ್ ತೊಗೊಳೋಣ ಅಂತಾನ ಹೋಗಿದ್ದು. ಹೌದೌದೌದು, ಬರೆದು ಬಂದೇನ ಹೊಸ ಎಕ್ಸಾಮ್. ಮದುವೆ ಮಾಡ್ಕೊರವ ಚಂದಾಗ ಮನೆಯಾಗಿದ್ದಂದ್ರ ಲೇ ನೀನು ನಾಟಕ ಮಾಡ್ಬೇಡ ಪ್ರಿಯಾ, ನಮಗೆಲ್ಲರಿಗೂ ಗೊತ್ತೈತಿ ನಿನಗೆ ಓದೋ ಕಡೆಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಈಗ ನೀ ಎಲ್ಲಿ ಹೋಗಿದ್ದೆ ಅದಕ್ಕೆ ಅದನ್ನ ಹೇಳು. ಈಗ ನೀ ಏನು ಹೇಳಿದ್ರು ನಿಮ್ಮಪ್ಪ ಎಲ್ಲದಕ್ಕೂ ಹೂ ಹೂ ಅಂತಾನಂತಂದು ಇಂಥ ಪರಿ ಮಾಡ್ಬೇಡ. ಮಾಮ್ ಸಾಕು ಸಾಕು ದಿಮಾಕ ಮಾಡಿದ್ದು ಅಲ್ಲವ. ಮತ್ತು ನಾನು ಏನು ಮಾಡೋದು ಬೇಡನ್ನ, ಹುಡುಕ ಏನೋ ಒಂದು ಟ್ರೈ ಮಾಡೋಣ ಅಂತ ಹೋದೆ. ಏನು ಮಾಡ್ತಿ, ಅದು ಮದ್ವೆ ದಿನನ ಅದು ಎಂಟ್ರೆನ್ಸ್ ಎಕ್ಸಾಮ್ ಇತ್ತು, ಬರ್ದೆ. ಫೇಲ್ ಆದ್ರೆ ಅದಕ್ಕೆ ಮರ್ಯಾದೆ ಹೋಗುತ್ತೆ ಅಂತೇಳಿ ಮನೆ ಕಡೆ ಬರಲಿಲ್ಲ. ಆಮೇಲೆ ನಿನ್ನೆ ಅಪ್ಪ ಫೋನ್ ಮಾಡಿ ಹೇಳಿದ್ರು, ಇಬ್ರು ಹೋಗ್ಯಾರ ಯಾರೂ ಇಲ್ಲ, ನೀ ಬಾ ಅಂತಂದು ಅದಕ್ಕೆ ಬಂದೆ. ಭಾಳ ದೊಡ್ಡಕ್ಕಿದ್ದೀವ, ಭಾಳ ದೊಡ್ಡಕ್ಕಿದ್ದಿ, ಬಾ ಶಣಕ್ಕಿದ್ದೀವಿ ನೋಡು. ಈಗ ಅದು ಇದು ಅನ್ಬೇಡ ಅಂದ್ರೆ ನಾವು ಯಾವ ಹುಡುಗನ ತೋರಿಸ್ತೀವೋ ಆ ಹುಡುಗನ ಮದುವೆಯಾಗಿ ಚಂದಾಗ ಗಂಡ ಮನೆಗೆ ಹೋಗೋದು ಕಲಿ. ಹಾಂ ಆತು ಹೋಗ್ತೀನಂತ, ಆದರೆ ಅಂಥವಿಂಥವು ಯಾವಾಗ ತೋರಿಸಿದ್ರೆ ನಾನಂತೂ ಹೋಗೋದಲ್ಲ, ಹೇಳಿ ನೋಡು. ಸರಿ ಸರಿ ಬಾ, ಈಗ ಒಳಗೆ ಬಾ. ಅಲ್ಲಲ್ಲಿ ಬೆಂಗಳೂರಿಗೆ ಹೋಗಿ ಮತ್ತೆ ದಪ್ಪ ಆಗಿಯಲ್ಲ, ನೀ ಹಿಂಗೆ ದಪ್ಪ ಆಗಕತ್ತೆ ಅಂದ್ರೆ ನಿನ್ನ ಯಾವ ಹುಡುಗ ಮೆಚ್ತಾನ? ಈಗಿನ ಕಾಲದ ಹುಡುಗರಿಗೆ ತೆಳ್ಳಗ ಬೆಳ್ಳಗ ಇರ್ಬೇಕು ಹುಡುಗಿಯರು. ಅವ ಈಗಿನ ಕಾಲದ ಹುಡುಗರಿಗೆ ಹುಡುಗಿರ ಸಿಗ್ತಿಲ್ಲ. 2 ಮಕ್ಕಳ ತಾಯಿ ಸಿಕ್ಕರು ಮದುವೆ ಆಗ್ತಾರ. ಈಗ ಹೆಂಗೈತೆ ಪರಿಸ್ಥಿತಿ ನೋಡಿ ಇಲ್ಲಿನ. ಅಂಥದ್ರಾಗ ನನ್ನಂತಕಿನ ಮದುವೆ ಆಗಲ್ಲನ. ನಡಿ ನಡಿ. ಏನವ ಆ ದೇವರ ಮೆಚ್ಚಬೇಕು. ನೀನು ನಿಂದು ಉಪಯೋಗ ಇಲ್ದಿರೋ ಆಟಿಟ್ಯೂಡು ಏನು ಮಾಡೋಕ್ಕಾಗಲ್ಲ ಬಾ. ಈಗಂಕರು ಚಲೋ ದಿನ ಇಲ್ಲ, ಉಳ್ಕೊಂಡಿರಿ. ಅದಕ್ಕೆ ನೋಡೋಕೆ ಯಾರು ಬರೋದಲ್ಲ. ಅದಕ್ಕೆ ಆ ಕಾಟ್ ಇರಲ್ಲ ಅಂತ ನೆಮ್ಮದಿಯಾಗಿದ್ರಾತು ಅಂತ ಬಂದೆ. ಹಿಂಗ ನಾಟಕ ಮಾಡ್ಕೊಂಡು ಕುಂದ್ರು ವಯಸ್ಸು ಬರ್ತಾವ್ ನೋಡಿ. ನಿನಗೆ ಸಣ್ಣಕ್ಕೆ ಎಕ್ಕಿದಿ ಬರ್ಬರ್ತಾ ಗೊತ್ತಾಕತ್ ನಿನಗೆ. ಈಗ ಅಪ್ಪ ಎಲ್ಲಿ ಹೋಗ್ಯಾನ, ಅಣ್ಣರೆಲ್ಲಿ ಹೋಗ್ಯಾರ? ಯಾರೂ ಇಲ್ಲ ಮನ್ಯಾಗ. ನಿಮ್ಮಪ್ಪ ಹತ್ತನೇ ಕೆಲಸ ಮಾಡಕ್ಕೆ ಆತ ಹೋಗ್ಯಾನ. ಇನ್ನು ನಿಮ್ಮ ಅಣ್ಣರು ಅವ್ರವ್ರ ಕೆಲ್ಸಕ್ಕೆ ಅವ್ರವ್ರು ಹೋಗ್ಯಾರ. ಈಗ ನಿಮ್ಮಪ್ಪ ಇನ್ನೊಂದು 15 ದಿನ ಬರಲ್ಲ ಊರಿಗೆ. ಇಲ್ಲ ನಾ ಬಂದೀನಿ ಬರ್ರಿ ಅಂದಿನಿ ಹ್ಞೂ ಅಂತ ಹೇಳಾರ. ಅಪ್ಪ ಬರ್ತಾರ. ಮಾತ ನಡಿ, ಒಳ ನಡಿ. ಶಿವಾನಿ ರೀ, ಅದಕ್ಕ ನಾನು ನಿನ್ನ ಕ್ವಾಣಿ ಎಲ್ಲ ಕಡೆ ಹುಡುಗಿ ಬಂದೆ. ನೀನು ಇಲ್ಲಿ ಮ್ಯಾಲೆ ನಿಂತ್ಕೊಂಡು ಏನು ಮಾಡಾಕತ್ತಿ? ಏನಿಲ್ಲ, ನಂಗೆ ಸುಮ್ಮನೆ ಬಂದಿಲ್ಲ, ನಿಂತ್ಕೋಬೇಕು ಅನ್ನಿಸ್ತು, ನಿಂತ್ಕೊಂಡಿದ್ದೆ. ನೀ ಯಾವಾಗ ಬಂದಿ? ನಂಗೆ ನೀ ಬರೋ ವಿಷಯನೇ ಯಾರು ಹೇಳಲಿಲ್ಲ, ನಂಗೆ ಗೊತ್ತೂ ಇಲ್ಲ. ಈಗ ಬಂದೆ ಬಿಡು. ಯಾಕೆ ಇಷ್ಟು ಬೇಸರ ಮಾಡ್ಕೊಂಡು? ಏನಾಯ್ತು? ಏನಿಲ್ಲ ರಾಧಕ್ಕ. 1 ನಿಮಿಷ. ಏನಾಯ್ತು? ತಡಿ ರಾಧಕ್ಕ. ಅಯ್ಯ ಇದೇನಿಲ್ಲ, ಹಚ್ಚಕೊಮ್ಮೆ ಏನು ನೋಡಕತ್ತಿ ಬಗ್ಗೆ ಬಗ್ಗೆ? ತಡಿ, ಬಟ್ಟೆ ಹಾಕಕ್ಕ ಯಾರ ಮ್ಯಾಗ್ ಬಂದಿರ್ತಾರ, ಗೊತ್ತಾಗಲ್ಲ, ನೋಡಕತ್ತೀನಿ ತಡಿ. ರಾಧಕ್ಕ, ರಾಮುಗ ಫೋನ್ ಮಾಡಿದ್ದೇನ? ಏನಂದ ರಾಮು? ಅಯ್ಯೋ ನಿನ್ನ ಸುಮ್ಮನಿರು. ಅಪ್ಪಿ ತಪ್ಪಿ ನಾವಿಬ್ರು ರಾಮನ ವಿಷಯ ಮಾತಾಡ್ತೀವಿ. ರಾಮನ ವಿಷಯ ನಿನಗೂ ನನಗೂ ಗೊತ್ತೈತಿ ಅಂತ ಏನಾರ ಸಣ್ಣ ಮಾವು ಗೊತ್ತಾದ್ರೆ ಮುಗೀತು ನಮ್ಮ ಕತಿ. ನಾನು ನೋಡ್ಕೊಂಡೆ ಬಂದೆ. ನಿನ್ನ ಹತ್ರ ಮಾತಾಡ್ಬೇಕಂತ ಬಂದಲ್ಲ, ಮಾವರಿಬ್ಬರು ಇಲ್ಲ, ಅತ್ತಿಯರು ಅವ್ವ ಎಲ್ಲರೂ ನಮ್ಮದು ಫ್ಯಾಮ್ಲಿದು ಅಂದ್ರೆ ನನ್ನ ಗಂಡ ಮನೆ ವಿಷಯ ಮಾತಾಡ್ಕೊಂಡು ಅಡುಗೆ ಮನ್ಯಾಗ ಅದಾರ. ಅದಕ್ಕೆ ಧೈರ್ಯವಾಗಿ ಬಂದೆ ಮ್ಯಾಗ ನೀನು ಮಾತಾಡೋಣ ಅಂತೇಳಿ ನಿನ್ನ ಜೊತೆಗೆ. ಅದ ಅಂದ್ಕೊಂಡೆ, ನನಗೆ ಅದ ಅನುಮಾನ ಆಯಿತು. ಇಲ್ಲ ಅಂದ್ರೆ ಕಾಕ ನಾನು ಯಾರ ಹತ್ರನೂ ಮಾತಾಡೋಕೆ ಕೊಡವಲ್ಲ. ನನ್ನ ಹಿಂದಿನ ಯಾರೋ ಒಬ್ರು ಇದ್ದ ಇರ್ತಾರ. ಈಗ ನಿಂದೇನೋ ವಿಷಯ ಮಾತಾಡಕತ್ತಾರಲ್ಲ, ಅದ್ರೊಳಗೆ ಮಗ್ನರಾಗ್ಯಾರ ಕಾಣ್ತೈತಿ. ಅವನು ಅಷ್ಟ ನಾನು ಹಿಂದೆ ಇರ್ತಾಳೆ. ಈಗ ಲಘು ಹೇಳು, ರಾಮು ಜೊತೆಗೆ ಮಾತಾಡ್ದ? ರಾಮು ಜೊತೆ ಮಾತಾಡಿದೆ. ಆದರೆ ಪಾಪ ರಾಮು ಭಾಳ ಬೇಜಾರು ಮಾಡ್ಕೊಂಡಾನ. 4-5 ದಿನ ಆತಂತ, ಊಟನ ಮಾಡಿಲ್ಲ ಅಂತ. ನಿನ್ನ ನೆನಪತ್ತಿಗೆ ಪ್ರತಿ ಕ್ಷಣನೂ ಬರಕತ್ತದಂತ. ಅದಕ್ಕೆ ನಾ ಸತ್ತೋಗ್ತೀನಿ, ಆಕೆ ಇಲ್ಲಾಂದ್ರೆ ಶಿವಾನಿ ಇಲ್ಲಾಂದ್ರೆ ಸತ್ತೋಗ್ತೀನಿ ಅಂದ. ಅಯ್ಯೋ ಪಾಪ. ಅಯ್ಯೋ ನೀ ಜೋರಾಗಿ ಅತ್ತಿ ಅಂದ್ರೆ ಮುಗೀತು. ಆಮೇಲೆ ನಾನು ಈ ಮನೆಗೆ ಬರೋದು ಕಷ್ಟ ಐತಿ. ಆಮೇಲೆ ಇನ್ನೊಂದು ವಿಷಯ ನಿನಗೆ ಹೇಳ್ತೀನಿ. ನಾವು ಇವತ್ತೊಂದು ದಿನ ಅಷ್ಟೇ ಅಲ್ಲಿರ್ತೀವಿ. ನಾನು ನಮ್ಮೂರಿಗೆ ಹೋಗ್ಬಿಡ್ತೀವಿ. ನಾವು ಅಲ್ಲಿಂದನೇ ಆಮೇಲೆ ಗಂಡ ಮನೆಗೆ ಹೋಗ್ತೀನಿ. ಅದಕ್ಕ ಯಾಕೆ ಅದಕ್ಕೆ ಹಂಗೆ ಮಾಡ್ತಿದ್ದೆ ಹೇಳು? ಮತ್ತೇನಂದ ರಾಮು? ಹೇಳಿದ್ರ ಅದಕ್ಕ ನಾ ಮೆಸೇಜ್ ಮಾಡಬೇಕು ಅಂತ ಅವನ ಫೋನ್ ತಗೊಂಡೆ. ನನಗೂ ತಡಿಯೋಕ್ಕಾಗಲಿಲ್ಲ, ರಾಮನ್ ಬಿಟ್ಟಿರೋಕ್ಕಾಗಲಿಲ್ಲ. ಅವ್ವ ಹೊಡೆದ ಬಿಟ್ಲು. ಅದಕ್ಕೆ ನಾನೊಂದು ಕೆಲಸ ಮಾಡೀನಿ. ನಿಂದು ಈ ರಾಮಂದು ನಿಮ್ಮಿಬ್ಬರದು ಈ ಥರ ಗೋಳಾಟ ನನ್ನ ಕೈಲಿ ನಿಜ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ಒಂದು ಕೀಪ್ಯಾಡ್ ಮೊಬೈಲ್ ತೊಗೊಂಡು ಬಂದೀನಿ. ಅದಕ್ಕೊಂದು ಬೇರೆ ಸಿಮ್ಮು ಹಾಕೀನಿ. ಅಪ್ಪಿ ತಪ್ಪಿನೂ ಫೋನ್ ಆಗಲಿ
ನಿನ್ನ ಹತ್ರ ಫೋನು ನಾ ತಂದು ಕೊಟ್ಟಿನಿ ಅನ್ನೋದಾಗಲಿ ಅಥವಾ ರಾಮನ ವಿಷಯ ನನಗೆ ನಮ್ಮವ್ಗ ಗೊತ್ತು ಅನ್ನೋದಾಗಲಿ ಯಾವುದೇ ಕಾರಣಕ್ಕೂ ಈ ಮನೆಗಿರೋರು ಗೊತ್ತಾಗಬಾರ್ದು. ಅಪ್ಪಿ ನೀನೇನಾರ ಹೇಳ್ದಿ ಅಂದ್ರೆ ಮುಗೀತು. ನನ್ನ ಕತ್ತಿನೂ ಮುಗಿಸ್ತಾನ ಮಲೈ ಮಾವ, ನಿನ್ನ ಕತ್ತಿನೂ ಮುಗಿಸ್ತಾನ. ಅಷ್ಟ ಅಲ್ಲ, ನಿನ್ನ ರಾಮುಗೆ ಏನು ಮಾಡ್ತಾನೋ ಏನೋ ನಾ ಹೇಳಲಾರೆ. ಹೆದರಿಸಿ ಬೆದರಿಸಿ ಓಡಿಸಿ ಕಳಿಸಿರೋದೀಗ ರಾಮನ್ನ. ರಾಮು ನೀನು ಬಿಟ್ಟಿರೋಕ್ಕಾಗಲ್ಲ ಅನ್ನಂತ ಧೈರ್ಯವಾಗಿ ನಿಂತ್ಕೊಂಡು, ಆದ್ರೆ ಸಾಯಿಸ್ಬಿಡ್ತೀನಿ ನಿಮ್ಮವ್ವ ನಿಮ್ಮಪ್ಪನ ಅಂತ ಹೆದರಿಸಿ ಕಳಿಸಿರೋದು. ಅವರವ್ವ ಅವರಪ್ಪನೂ ಅಷ್ಟ. ನೀನು ಶಿವ ನಿನ್ನ ಮಾತಾಡ್ಸ್ಬೇಡ ಹಂಗಿಂಗೆ ಅಂತ ಹೇಳಾರಂತ. ಅದಕ್ಕೆ ಅವ ನಿನಗೆ ಮಾಡ್ತಾನೆ. ಅವ ಹೊರಗೆ ಬಂದಾಗ ಕೆಲ್ಸಕ್ಕೆ ಬಂದಾಗ ಈ ನಂಬರು ಅವಂಗೆ ಕೊಟ್ಟೀನಿ, ನಾನು ಹೇಳ್ತೀನಿ ಫೋನ್ ಮಾಡು ಅಂತ ಹೇಳಿ ಅವ ಮಾಡ್ತಾನೆ. ಆಮೇಲೆ ನೀನ ನೋಡಿಕೊಂಡು ಆತನ ಜೊತೆಗೆ ಮಾತಾಡು. ಅಯ್ಯೋ ನಂಗೆ ನಾನು ಅದ ಒಂದು ಕಾರಣಕ್ಕಕ್ಕ ರಾಮನ್ ಬಿಡ್ತೀನಿ ಅಂದಿತ್ತು, ಅವ್ನು ಸಾಯಿಸ್ತೀನಿ ಅಂದಿದ್ದಕ್ಕೆ ಮಾವನ ಹತ್ರ ಬಿಡ್ತೀನಿ ಅಂತ ಹೇಳಿದ್ದು. ಅಲ್ಲ, ಅವ ಅಷ್ಟು ನಿನ್ನನ್ನು ಪ್ರೀತಿ ಮಾಡ್ತಾನ. ನಿನ್ನ ಪ್ರೀತಿ ಸಂಬಂಧ ಸಾಯಕ್ತಾ ಇರೋದನ್ನ ನೀ ನೋಡಿದ್ರ ಅವನು ಬಿಡ್ತೀನಿ ಅಂತೀಯಲ್ಲ. ನೋಡವ, ಫೋನ್ ಅಂತೂ ಐತಿ, ನೀ ಇಲ್ದ ಅವ ಬದುಕಲ್ಲ ಅಂತ ಹೇಳಕತ್ತಾನ. ನಾನು ಅದನ್ನ ಹೇಳ್ದೆ, ಮತ್ತು ನಾ ಹೆಂಗೆ ಶಿವ ನೀನು ಇಲ್ದ ಬದುಕ್ತಾಳ ಅಂತ ಹೇಳಕ್ಕೆ ಹೋಗ್ಲಿ. ಅದಕ್ಕೆ ನಾನು ಹೇಳ್ದೆ ಶಿವ ನೀನು ಅಷ್ಟ ಈಗಲೂ ನಿನ್ನ ನೆನಪಿನಾಗ ಅದಾಳ, ನೀನು ಇಲ್ದ ಬದುಕಲ್ಲ ಅಂತ ಹೇಳಕತ್ತಾಳ ರಾಮು ಅಂತಂದೆ. ಸರಿ ರಾಧಕ್ಕ, ಫೋನ್ ಕೊಡು, ನಾನೆಲ್ಲ ನೋಡಿ ಯಾರು ಇಲ್ಲಾರ್ದು ನೋಡಿ ರಾತ್ರಿ ಎಲ್ಲ ಮಲ್ಕೊಂಡ್ಮೇಲೆ ಮಾತಾಡ್ತೀನಿ. ಈಗ ನನ್ನ ಜೊತೆಗೇನ ಮಲ್ಕೋತಾಳ ಅವ್ವ. ನಾನು ಎಲ್ಲೂ ಹೋಗೋಕ್ಕೂ ಆಗ್ತಿಲ್ಲ. ಹಿಂಗೆ ಯಾರು ಬಂದಾಗ ಬೈ ಮಿಸ್ಟೇಕ್ ನನ್ನ ಕಡೆ ಗಮನ ಇಲ್ಲಂದ್ರಷ್ಟ ನಾನು ಮಾತಾಡ್ಬೋದು. ಕೊಡು, ಅದನ್ನು ಫುಲ್ಲು ಸೈಲೆಂಟ್ ಮಾಡಿ ವೈಬ್ರೇಷನ್ ಇಟ್ಕೊಳ್ಳಲ್ಲ, ಏನೂ ಇಲ್ಲ, ಇಟ್ಕೋತೀನಿ ನನ್ನ ಹತ್ರ.